ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಬೆಮ್ಳಗಿ. ಇನ್ನೆಷ್ಟು ದಿನ ಅಂತ ಇನ್ನೊಬ್ಬರ ಹತ್ರ ಕೆಲಸ ಮಾಡೋದು ಅಂತ ನಾನು ಸ್ವಂತದಾಗಿ ಒಂದು ಅಂಗಡಿ ಶುರು ಮಾಡಿದ್ದೀನಿ. ಅದು ಎಲ್ಲಿ ಅಂದರೆ ಇದು ಬೆಂಗಳೂರಲ್ಲಿ. ಅಂದರೆ ಎಲ್ಲಿ ಬರುತ್ತೆ ಅಂದರೆ ನಿಯರ್ ಸಿಂಗ್ಸಂದ್ರ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ. ಯಾಕೆ ಬಿಸ್ನೆಸ್ಗೆ ಬಂದೆ ಅಂತಂದರೆ, ಇಷ್ಟು ದಿನ ಅಂತ ಇನ್ನೊಬ್ಬರ ಹತ್ರ ದುಡಿಯೋದು ನನಗೆ ಅವಶ್ಯಕತೆ, ನನಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಬಳ ಬರುತ್ತೆ. 30,000 25,000 ಎಷ್ಟೋ ಬರಲಿ, ಅಷ್ಟರಲ್ಲಿ ಜೀವನ ನಡೀತದೆ, ಏನು ಕಡಿಮೆ ಬೀಳ್ತಿಲ್ಲ. ಆದರೆ ನಾನು ಫ್ಯೂಚರ್ಗೆ ಏನಾದರೂ ಸೇವಿಂಗ್ಸ್ ಬೇಕಂದ್ರೆ ನಾನು ಬಿಸ್ನೆಸ್ಗೆ ಹಾಕಿ ಸ್ಟಾರ್ಟ್ ಆಗಬೇಕು, ರಿಸ್ಕ್ ತೊಗೋಬೇಕು. ನಾನು ಅಲ್ಲಿ ಆರಾಮಾಗಿದ್ದೀನಿ, ಒಂದು ವಾರ ಆರಾಮಾಗಿ ಊರಿಗೆ ಹೋಗಿ ಬಂದರೂ ಏನು ಸಮಸ್ಯೆ ಇಲ್ಲ. ಸಂಡೇ ರಜೆ ಸಿಗುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು, ಓಡಾಡ್ಬೋದು, ಸುತ್ತಬೋದು ಅಂತ ಅಂದ್ಕೊಂಡಿದ್ರೆ, ನಾನು ಇವಾಗಲೇ ವಯಸ್ಸು, ಇವಾಗಲೇನಾದ್ರೂ ನಾನು ಆರಾಮಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಮುಂದೆ ಫ್ಯೂಚರಲ್ಲಿ ಇಶ್ಯೂ ಆಗುತ್ತೆ. ಅಸ್ಕೊ ಮುಂದಿನ ಸೇವಿಂಗ್ಗೋಸ್ಕರ ನಾನು ಓನ್ ರಿಸ್ಕ್ ತೊಗೋಬೇಕಾಯ್ತು. ಇದು ಹಾಕಿದ್ದೀನಿ, ಇದ್ರಲ್ಲಿ ಲಾಭ ಆಗುತ್ತೋ ಏನೋ ಆಗುತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿಂದ ಒಂದು ಪಾಠ ಸಿಗುತ್ತೆ, ಅಂದರೆ ಯಾವುದು ಮಾಡಬೇಕು, ಮಾರ್ಜಿನ್ ಯಾವುದ್ರಲ್ಲಿ ಇರುತ್ತೆ, ಮತ್ತು ಯಾವ ಬಿಸ್ನೆಸ್ಗೆ ಹೋಗಬೇಕು ಅಂತ. ಆ ಬಸ್ ಇಲ್ಲಿ ಈ ಬೆಂಗಳೂರು ಅಂದಮೇಲೆ ಇಲ್ಲೆಲ್ಲ ಡಿ ಮಾರ್ಟು ಮತ್ತು ಮೆಟ್ರೋ ಅದು ಇದು ಅಂತ ತುಂಬ ಇದೆ. ಇಲ್ಲಿ ಬಿಸ್ನೆಸ್ ನಡೆಸೋದು ತುಂಬ ಕಷ್ಟ. ಆದರೆ ನಾವು ಹಾಕಿರೋ ಪ್ಲೇಸಲ್ಲಿ ಸ್ವಲ್ಪ ಮಾಲ್ಗಳು ದೂರ ಇದೆ. ಆಮೇಲೆ ಔಟ್ ಆಫ್ ಸ್ಟೇಟ್ದವ್ರು ಇದ್ದಾರೆ, ಅಂದರೆ ಬಿಹಾರ್ ಆಗಲಿ ಒರಿಸ್ಸಾ ಆಗಲಿ, ಅವರೆಲ್ಲ ಹುಡುಗರು ಇದ್ದಾರೆ. ಒಂದು ಸ್ವಲ್ಪ ಗುಟ್ಕ ಅದು ಇದು ರೇಷನ್ ತೊಗೋತಾರೆ. ಅಂದರೆ ಅವರು ಒಂದು ವಾರಕ್ಕೆ ಅವ್ರ ಹತ್ರ ಸೇವಿಂಗ್ಸ್ ಇರಲ್ಲ. ಅವತ್ತೇ ಬೆಳಗ್ಗೆ ಮಾಡೋದು, ದುಡಿಯೋದು, ಸಾಯಂಕಾಲ ತಿನ್ನೋದು, ಈ ಥರ ಜನ ಇದ್ದಾರೆ. ಸ್ವಲ್ಪ ನಡೆಯುತ್ತೆ. ಅಷ್ಟರಲ್ಲೇ ನೋಡೋಣ, ಇದೊಂದು ಪಾಠ ಲೆಸನ್ ಅಂದ್ಕೊಂಡು ಮುಂದೆ ಸ್ಟಾರ್ಟ್ ಮಾಡೋಣ. ಮಾರ್ಜಿನ್ ಇರೋದಕ್ಕೆ ಅಥವಾ ದೊಡ್ಡ ಬಿಸ್ನೆಸ್ಗೆ ನಮ್ಗೆ, ಅಥವಾ ಸ್ವಲ್ಪ ಹಣವನ್ನು ನಾವು ಸೇವಿಂಗ್ಸ್ ಮಾಡ್ಕೊಂಡ ಮೇಲೆ ಸ್ಟಾರ್ಟ್ ಮಾಡಬೇಕು. ನಾವು ಇದ್ದಕ್ಕಿದ್ದಾಗೇ 20 ಲಕ್ಷ 10 ಲಕ್ಷ 15 ಲಕ್ಷ ಹಾಕಿಬಿಟ್ಟು ದೊಡ್ಡ ಬಿಸ್ನೆಸ್ಗೆ ಹೋದರೆ ಅಲ್ಲಿ ಜಾರಿ ಬಿದ್ದರೆ ಮತ್ತೆ ಎದ್ದೇಳೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಯಾವಾಗಲೂ ಕಡಿಮೆ ಬಿಸ್ನೆಸ್ಸಿಂದ ಸ್ಟಾರ್ಟಿಂಗ್ ಮಾಡಬೇಕು. ಅಂದರೆ ನಿಮ್ಮ ಬಂಡವಾಳ ಕಡಿಮೆ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದರೆ ನೀವು ಲಾಸ್ ಆದರೂ ಕೂಡ ನಿಮ್ಮ ಹತ್ರ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಅದಕ್ಕೋಸ್ಕರ ಕಡಿಮೆ ದುಡ್ಡಿಂದ ಸ್ಟಾರ್ಟ್ ಮಾಡಿದರೆ ನೀವು ಬೆಳಿಬೋದು. ಆಮೇಲೆ ನಿಮ್ಮ ಹತ್ರ ಹಣ ಇತ್ತಂದ್ರೆ, ನಿಮಗೆ ಅದ್ರ ಅನುಭವ ಇತ್ತು ಅಂದರೆ ನೀವು ಇದ್ದಕ್ಕಿದ್ದಂಗೆ ಅದರಲ್ಲಿ ಹೋಗ್ಬೋದು, ಇಲ್ಲ ಅಂತಲ್ಲ. ಆದರೆ ನಿಮಗೆ ಯಾವ್ದು ಗೊತ್ತಿರುತ್ತೆ ಆ ಕೆಲಸಕ್ಕೆ ಕೈ ಹಾಕೋದು ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಇದರಿಂದ ಒಂದು ಪಾಠ ಸಿಗುತ್ತೆ. ಆದರೆ ಓಕೆ, ಇಲ್ಲಾಂದರೆ ಇಲ್ಲ, ಮತ್ತೊಂದು ಸ್ಟಾರ್ಟ್ ಮಾಡ್ಕೊತೀವಿ. ಮೇನ್ ಇಲ್ಲಿ ಅನ್ನಂದ್ರೆ ಇಲ್ಲಿ ಸ್ವಂತದಾಗಿ ನಾವೇ ದುಡಿಬೇಕಾಗ್ತದೆ. ಮೊದಲಿಗೆ ನಾವೇ ಇದು ಮಾಡಿದರೆ ಸದ್ಯಕ್ಕೆ ನಡೆಯಲ್ಲ. ನೋಡೋಣ, ಮುಂದಿನ ಇನ್ಫಾರ್ಮೇಷನ್ ಕೊಡ್ತೀನಿ. ಧನ್ಯವಾದ.